ಎಲ್ಲರ ಮನೆಯಲ್ಲೂ ಪಲ್ಯ ಮಾಡಬೇಕಾದ್ರೆ ಬೀಟ್ರೂಟನ್ನ ಈ ಥರ ಸಣ್ಣಗೆ ಹೆಚ್ಚಿರ್ತೀವಿ. ಹೆಚ್ಚಬೇಕಾದ್ರೆ ಏನಾಗ್ಬಿಡುತ್ತೆ ನೋಡಿ, ಈ ಥರ ಹಿಂಗೆ ಕೈ ಎಲ್ಲ ಹಿಂಗೆ ಕೆಂಪಾಗಿದೆ ನೋಡಿ ಅಲ್ವಾ. ನಾವು ಸೋಪ್ ಹಾಕಿ ನೀರಾಗಿ ತೊಳ್ಕೊಂಡ್ರೂ ಕೂಡ ಈ ಕೆಂಪು ಕಲೆ ಎಷ್ಟೇ ತೊಳ್ಕೊಂಡ್ರು ಸ್ವಲ್ಪನಾರ ಈ ಕೆಂಪು ಕಲೆ ಇದ್ದೇ ಇರುತ್ತೆ. ಈ ಕಲೆ ಒಂಚೂರು ಇರ್ದಲೇ ಇರಬೇಕಪ್ಪ ಅಂತಂದರೆ ನಾನು ಟಿಪ್ಸ್ ಹೇಳ್ತೀನಿ ನೋಡಿ. ಅದ್ರ ಬಗ್ಗೆನೇ ಇವತ್ತು ನಾನು ರೆಸಿಪಿ ಮಾಡ್ತಾ ಇರೋದು ನೋಡಿ. ಈ ಕೆಂಪು ಕಲರೆಲ್ಲ ಇವಾಗ ಹೋಗಿಸೋವಂಥ ಒಂದು ಟಿಪ್ಸನ್ನು ನಿಮಗೆ ನಾನು ಹೇಳ್ತೀನಿ ಫ್ರೆಂಡ್ಸ್. ನನಗೆ ಮನೆಯಲ್ಲಿ ಕೊಬ್ಬರೆಣ್ಣೆ ಇರುತ್ತಲ್ಲ, ಈ ಕೊಬ್ಬರೆಣ್ಣೆನ ನಾನು ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡಿದ್ದೀನಿ. ಮಾಮೂಲಿ ನಾವು ತಲೆಗೆ ಹಚ್ತೀವಲ್ಲ ಆ ಕೊಬ್ಬರೆಣ್ಣೆನ ಹಾಕ್ಕೊಂಡು ಸ್ವಲ್ಪ ಕ್ಲೀನಾಗಿ ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಕೈನ ಕ್ಲೀನಾಗಿ ಹಿಂಗೆ ಕೊಬ್ಬರೆಣ್ಣೆ ಒಳಗೆ ಚೆನ್ನಾಗಿ ಹಿಂಗೆ ಮಸಾಜ್ ಮಾಡಿಬಿಟ್ರೆ ಕೊಬ್ಬರೆಣ್ಣೆ ಒಳಗೆ ನೋಡಿರಿ ಒಂದು 2-3 ನಿಮಿಷ ಹಿಂಗೆ ಚೆನ್ನಾಗಿ ತೊಳ್ಕೊಂಬಿಡ್ಬೇಕು ಅಲ್ಲ. ಈ ಥರ ಚೆನ್ನಾಗೆ ಕೊಬ್ಬರೆಣ್ಣೆಯಿಂದ ಕೈನ ಈ ಥರ ಹಿಂಗೆ ಅಂದ್ಕೊಂಡ್ಬಿಟ್ರೆ ಆಮೇಲೆ ಕ್ಲೀನಾಗಿ ವಾಶ್ ಮಾಡ್ಕೊಂಬಂದುಬಿಟ್ರೆ ನೋಡಿ ನಮ್ಮದು ಈ ಥರ ಬೀಟ್ರೂಟ್ ಹೆಚ್ಚಿದ ಕಲೆ ಇರೋದೇ ಇಲ್ಲ. ಈಗ ನಾನು ನಿಮಗೆ ಕೈಯಲ್ಲಿ ಕ್ಲೀನಾಗಿ ತೊಳ್ಕೊಂಬಂದು ತೋರಿಸ್ತೀನಿ ನೋಡಿ. ಇಷ್ಟು ಕೆಂಪಿದೆ ನೋಡಿ. ನಾನು ತೊಳ್ಕೊಂಬಂದು ತೋರಿಸ್ತೀನಿ ಕೈನ ಹೇಗಿರುತ್ತೆ, ಕಲರೆಲ್ಲ ಹೋಗಿರುತ್ತೆ ನೋಡಿ. ಸ್ನೇಹಿತರೆ, ನಾನು ಕೈ ತೊಳ್ಕೊಂಬಂದಿದ್ದೀನಿ ನೋಡಿ. ಒಂಚೂರಾದರೂ ಆಗಲಿ ಬೀಟ್ರೂಟ್ ಹೆಚ್ಚಿದ ಕಲೆ ಎಲ್ಲೂ ಕಾಣಿಸ್ತಾ ಇಲ್ಲ ನೋಡಿ. ಎಷ್ಟು ಕ್ಲಿಯರಾಗಿ ಬಂದಿದೆ ಅಲ್ವಾ. ಈ ಟಿಪ್ಸ್ ನಿಮಗೆ ಗೊತ್ತಾಗಲಿ ಅಂತಲೇ ಇವತ್ತಿನ ರೆಸಿಪಿ ಮಾಡಿದ್ದು. ನಿಮ್ಮ ಮನೇಲಿ ಏನಾದರೂ ಬೀಟ್ರೂಟ್ ತಂದು ಹೆಚ್ಚಿದಾಗ ಕೈಯೆಲ್ಲ ಈ ಥರ ಕೆಂಪಾದಾಗ ನೀವು ಸ್ವಲ್ಪ ಕೊಬ್ಬರೆಣ್ಣೆ ಹಚ್ಚಿ ಚೆನ್ನಾಗಿ ಹಿಂಗೆ ಮಸಾಜ್ ಮಾಡಿ ಸೋಪ್ ಹಚ್ಚಿ ಕೈ ತೊಳ್ಕೊಳ್ರಿ ನೋಡಿರಿ. ಒಂದು 2 ನಿಮಿಷಕ್ಕೆ ನೋಡಿ ಎಲ್ಲೆಲ್ಲೂ ಇಲ್ಲ ನೋಡಿರಿ. ಕಲೆ ಎಷ್ಟು ಕೆಂಪಿತ್ತಲ್ವ ಆವಾಗಲೇ ನೋಡಿರಿ, ಏನೇನೂ ಇಲ್ಲ ಅಲ್ವಾ. ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.